ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮುಕ್ಕುಸ್ ಮ್ಯಾಜಿಕ್ ಚಾನಲ್. ಇವತ್ತು ನಾನು ಎಕ್ಸ್ಪ್ಲೋರಿಂಗ್ ಚಿಂತಾಮಣಿ ವ್ಲಾಗ್ 3 ಮಾಡ್ತಿದ್ದೀನಿ. ವ್ಲಾಗ್ 3 ನಾನು ದುಷ್ಟ ವೀರಾಂಜನೇಯ ಮತ್ತು ಕಾಳಿಕಾ ಮಾತೆ ದೇವಸ್ಥಾನ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಇವತ್ತು ಬಂದಿದ್ದೀನಿ. ಒಂದು ಸ್ವಲ್ಪ ಇದು ಮೋಡನು ಮುಚ್ಕೊಂಡಿದೆ, ಪರವಾಗಿಲ್ಲ, ನಾವು ಎಕ್ಸ್ಪ್ಲೋರ್ ಮಾಡೋಣ. ಇನ್ನೂ ಚೆನ್ನಾಗಿರುತ್ತೆ ವ್ಯೂ. ಹತ್ತಿದ್ರೆ ಪರ್ವತ, ಬಿದ್ದರೆ ಪಾತಾಳ, ಇದಂತೂ ಪಕ್ಕ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ನೋಡಿ, ಹಿಂಗಿರುತ್ತೆ ಬೆಟ್ಟ. ನೆಕ್ಸ್ಟು ಅಲ್ಲಿ ಮೇಲೆ ಹಾಕಿದಾರ್ತಾನೆ ಸಾವಿರಾರು ವರ್ಷಗಳ ಪುರಾತನ ಶ್ರೀ ಅಂಬೋಜೇಶ್ವರ ಮತ್ತು ಶ್ರೀ ದುಷ್ಟ ವೀರಾಂಜನೇಯ ಕ್ಷೇತ್ರ ನೋಡೋಣ. ಸೊ ವೆಲ್ಕಮ್ ಟು ಅಂಬಾಜಿ ದುರ್ಗ ಬೆಟ್ಟ ಗಾಯ್ಸ್. ಇದು ಟ್ರಕ್ಕಿಂಗ್ ಪ್ಲೇಸು. ಇದು ನೋಡಿ, ಇದು ಕೈಲಾಸಗಿರಿ ಬೆಟ್ಟ ಹೋಗೋ ದಾರಿ. ಹಿಂಗೆ ಬಂದರೆ ಇದು ಅಂಬಾಜಿ ದುರ್ಗ ಬೆಟ್ಟ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೇಳಿಲ್ಲ, ಯಾರಿಗಾದರೂ ನಿಮ್ಮ ಲೈಫಲ್ಲಿ ಇಷ್ಟ ಇದ್ದು ಟ್ರಕ್ಕಿಂಗ್ ಮಾಡಬೇಕಂದ್ರೆ ಇಲ್ಲಿ ಬನ್ನಿ, ಚೆನ್ನಾಗಿರುತ್ತೆ, ಪರವಾಗಿಲ್ಲ, ಬನ್ನಿ. मजा आया और मैं ये जो मजा है हिंदुस्तान के हर व्यक्ति को. लेट्स गो टू ट्रकिंग. ಕಂಗ್ರ್ಯಾಚುಲೇಷನ್ ಬ್ರದರ್. I'm a rider, provider, bring the heat, girl, I will be the fire, and my name keeps going well. ಗೇಟು ನೋಡಿ, ನೋಡ್ತಿದ್ದೀರಲ್ಲ, ಇದೇ ಕೈಲಾಸಗಿರಿ ಹೋಗೋ ಬೆಟ್ಟದ ದಾರಿಗೆ ಹೋಗ್ತಿರ್ತೀವಿ ತಾನೆ, ಅದೇ ಗೇಟು. ನಾನು ಲಾಸ್ಟ್ ವೀಡಿಯೋಲಿ ತೋರಿಸಿದ್ದೆ. ಆ ವಿಡಿಯೋ ಸೊ ಎಲ್ಲ ನೋಡ್ತಿದ್ದಿರ್ತಾನೆ. ಫುಲ್ ಎಲ್ಲ ಬರೀ ಮರಗಳೇ ಇದೆ. ಹೇಳ್ತಿಲ್ಲ, ನಿಮ್ಗೇನಾದರೂ ಟ್ರಕ್ಕಿಂಗ್ ಮಾಡಬೇಕು ಅಂತ ಲೈಫಲ್ಲಿ ಏನಾದರೂ ಆಸೆ ಇದ್ದರೆ ನಮ್ಮ ಅಂಬಾಜಿ ದುರ್ಗಕ್ಕೆ ಪಕ್ಕ ಬನ್ನಿ. ಇಲ್ಲಂತೂ ಒಳ್ಳೆ ವ್ಯೂ, ಒಳ್ಳೆ ಟ್ರಕ್ಕಿಂಗ್ ಪ್ಲೇಸ್. ನಮ್ಮ ದೇಶ ಇದು ರೀ, ನಾವು ಕೊಟ್ಟಿರೋ ದೇಶ ರೀ ಇದು. ಗುರು ನೋಡ್ತಿದ್ದಿರ್ತಾನೆ, ನಮ್ಮ ಚಿಂತಾಮಣಿಯಲ್ಲಿ ಬರೀ ಬೆಟ್ಟನೇ ಇರೋದು. ಆ ಬೆಟ್ಟ ಅಲ್ಲಿ ದೇವ್ರೆ, ಈ ಬೆಟ್ಟ ಅಲ್ಲಿ ದೇವ್ರೆ, ಆ ಬೆಟ್ಟ ಅಲ್ಲಿ ದೇವ್ರೆ, ಬರೀ ಬೆಟ್ಟ. ಹೇಳ್ತಿಲ್ಲ, ಇದಂತೂ ಸೂಪರ್ ವ್ಯೂ. ನೋಡ್ತಿದ್ದಿರ್ತಾನೆ, ವೆಲ್ಕಮ್ ಟು ಅಂಬಾಜಿ ದುರ್ಗ ಬೆಟ್ಟಾಗ ನಾವು ಎಂಟ್ರೆನ್ಸ್ ಆಗ್ಬಿಟ್ವಿ. ಇನ್ನೂ ಇದೆ, ಇನ್ನೂ ಇವಾಗ ಇಲ್ಲ, 3 ಕಿಲೋಮೀಟರ್ಸ್ ಇದೆ. ಇನ್ನು ನಾವು 1 ಕಿಲೋಮೀಟ್ರ್ ಬಂದೇ ಇಲ್ಲ. ಹೋಗೋಣ. ಅಲ್ಲ, ನಾನು ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲ ಫುಲ್ ಬೆಟ್ಟ. ರಹಾ ನಹೀ ಜಾತಾ, ತಡಪ್ ಹಿ ಐಸಿ ಹೈ ನಾ. ಫುಲ್ ವ್ಯೂ ಸೂಪರ್. ರೀಸೌಂಡ್ ಹೊಡಿತಿದ್ದಲ್ಲ, ಇನ್ನೊಂದ್ಸರಿನಾ ಸೂಪರ್. ಬड़ा हरामी हो बेटा. ಅಣ್ಣ, ಈ ಅಂಬಾಜಿ ದುರ್ಗ ಬೆಟ್ಟ ಹೆಂಗಿದ್ಯಣ್ಣ? ಪರವಾಗಿಲ್ಲ, ಚೆನ್ನಾಗಿದೆ. ಚೆನ್ನಾಗಿದ್ಯಾಣ ಅಣ್ಣ? ಫುಲ್ಲು ಟ್ರೆಕ್ಕಿಂಗ್ ಪ್ಲೇಸ್ ಅಣ್ಣ? ಎಲ್ಲ ಟ್ರೆಕ್ಕಿಂಗ್ ಪ್ಲೇಸ್ ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಆಂಜನೇಯ ಸ್ವಾಮಿ ಮೇಲ್ಗಡೆ, ಈಶ್ವರನ ದೇವಸ್ಥಾನ, ಎಣ್ಣೆ ಕಣಜಿ ಎಲ್ಲ ಇದೆ ಮೇಲ್ಗಡೆ. ಎಷ್ಟು ದೇವಸ್ಥಾನ? ಫುಲ್ ಎಷ್ಟು ದೇವಸ್ಥಾನ? 3 ಇರೋದು. 3 ಇದೆಯಾ? ಬಿದ್ರೆ ಫುಲ್ಲು ದಾರಿ ಮಾತ್ರ ಫುಲ್ ಭಯಂಕರವಾಗಿದೆಯಲ್ಲ. ಇದು ಹಿಂಗೆ ಇರೋದು. ಇದು ಹಿಂಗೆ. ಇನ್ನು ರೆಡಿ ಆಗುತ್ತಾ? ಆಗುತ್ತೆ, ಇನ್ನೂ ಲೇಟ್ ಆಗುತ್ತೆ. ಅಣ್ಣ, ನಿಮ್ಗೆ ಇಷ್ಟ, ನಿಮ್ ಪರವಾಗಿಲ್ಲ, ನಿಮ್ಮೂರವರೆಲ್ಲ ಇಷ್ಟಪಡ್ತಾರಾ? ಎಲ್ಲ ಇಷ್ಟಪಡ್ತಾರೆ. ನಿಮ್ಮೂರು ಯಾವ್ದಣ್ಣ? ಕಾವಡ್ಗನಹಳ್ಳಿ ಅಂತ. ಆವಗನಹಳ್ಳಿ ಅಂತನಾ? ಕಾವಡ್ಗನಹಳ್ಳಿ. ಕಾವಡ್ಗೆನಲ್ಲಿನಾ? ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಸರಿ, ಆಯ್ತು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಅಣ್ಣ ನೋಡ್ತಿದ್ದಿರ್ತಾನೆ, ಕುರಿಗಳು ಮೈಸಕ್ಕೆ ಬಂದಿದ್ದಾನೆ. ಇಲ್ಲಿ ಅಣ್ಣ ನಾಯಿನೂ ಕರ್ಕೊಂಡ್ ಬಂದಿದ್ದಾನೆ, ಕುರಿಗಳು. ಅಣ್ಣ, ಅಲ್ಲಿ ಯಾರ್ದು ನಿಮ್ದೇನಾ ಕುರಿಗಳವು? ಇಲ್ಲಿ ಯಾರಾದರೂ ಅಣ್ಣ ಜೊತೆ ಏನಾದರೂ ಹಾವು ಅಂದರೆ ಅಣ್ಣ ಇಲ್ಲೇ ಮುಚ್ಚೆತ್ಕೊಂಡು ಆಗ್ಬಿಡ್ತಾರೆ. ಹುಷಾರಾಗಿರ್ಬೇಕು ಇವ್ರ ಹತ್ರ ಅಂತೂ. ಸರಿ ಅಣ್ಣ, ಬರ್ತೀವಣ್ಣ. ಅಣ್ಣ, ಸಬ್ಸ್ಕ್ರೈಬ್ ಟು ಮುಕ್ಕುಸ್ ಮ್ಯಾಜಿಕ್ ಚಾನಲ್ ಅಣ್ಣ. ಮುಕ್ಕುಸ್ ಮ್ಯಾಜಿಕ್ ಚಾನಲ್ ಅಣ್ಣ. ನನ್ಗೇನು ಬರಲ್ಲ. ಅಯ್ಯೋ, क्या बोला तूने? नहीं, पहले क्या बोला? चल चलो चलो. ತಾನೆ, ಅದು ನಮ್ಮ ಚಿಂತಾಮಣಿಯಲ್ಲಿ ಆಂಜನೇಯ ಸ್ವಾಮಿ ಬೆಟ್ಟ. ಅದನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ ಈ ಸಾರಿ. ಪಾರ್ಟ್ 4 ಮಾಡೋಣ ಅದನ್ನ ಎಕ್ಸ್ಪ್ಲೋರು. ಸರಿನಾ? ಇದು ನಮ್ಮ ಚಿಂತಾಮಣಿ ಫುಲ್ಲು ನೋಡ್ತಿದ್ರಲ್ಲ, ಇದೆಲ್ಲ ನಮ್ಮ ಚಿಂತಾಮಣಿ. ಹತ್ತು ಕಡೆ ಬೆಟ್ಟಗಳು, ಹತ್ತು ಕಡೆನೂ ಚಿಂತಾಮಣಿ ಇದೆ. ಇಷ್ಟ ಆಗುತ್ತೆ, ನೀವು ನೋಡಿ ಇನ್ನೊಂದು ಸರಿ. ಓಕೆನಾ? ಸರಿ,
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ವಿಡಿಯೋ ಹತ್ತುತ್ತಾ ಇಷ್ಟ ಆಗ್ಬೋದೇನೋ, ಪರವಾಗಿಲ್ಲ, ನೋಡೋಣ. ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ನೆಕ್ಸ್ಟ್ ಇನ್ನೊಂದು ಕಂಟೆಂಟ್ ಆಗಿರೋ ವಿಡಿಯೋ ಎತ್ಕೊಂಬರಕ್ಕೆ ಟ್ರೈ ಮಾಡ್ತೀನಿ. ಸೊ ಅಂಟಿಲ್ ದೆನ್ ವಾಚ್. ಇಲ್ಲಂತೂ ನೇಚರ್ ಫುಲ್ ಪ್ಲೆಸೆಂಟ್ ಆಗಿದೆ, ಫುಲ್ ಗ್ರೀನರಿ, ಫುಲ್ ಕಾಮ್ ಆಗಿರುತ್ತೆ. ಇಲ್ಲಂತೂ ಯಾವ ಸೌಂಡು ಇಲ್ಲ. ನೀವು ಕಿರ್ಚಿದ್ರೆ ನಿಮ್ಮ ಸೌಂಡ್ ನಿಮಗೆ 7 ಸಾರಿ ಕೇಳಿಸುತ್ತೆ. ನೀವು ಒಂದು ಸಾರಿ ಬಂದು ಕಿರ್ಚಿ ನೋಡಿ, ಪರವಾಗಿಲ್ಲ. ನೋಡ್ತಿದ್ದೆ ತಾನೆ, ಇದೆಲ್ಲ ನಮ್ಮ ಚಿಂತಾಮಣಿ ಬೆಟ್ಟ. ಅಲ್ಲೊಂದು ಬೆಟ್ಟ ಕಾಣಿಸ್ತಿದೆ ತಾನೆ, ಅದೇ ನಮ್ಮ ಆಂಜನೇಯನ ಸ್ವಾಮಿ ಬೆಟ್ಟ. ಅಲ್ಲಿ ಕಾಣಿಸ್ತಿದೆ ತಾನೆ, ಇನ್ನೊಂದು ಝೂಮ್ ಮಾಡ್ಕೊಳೋ, ಅಲ್ಲೊಂದು ಕಾಣಿಸ್ತಿದೆ ತಾನೆ, ಅದೇ ನಮ್ಮ ಮುರುಗಮಲ್ಲ ಬೆಟ್ಟ. ಅಲ್ಲಿ ಇನ್ನೊಂದು ದೇವರಿದೆ, ಅಲ್ಲಿ ಲಾರ್ಡ್ ಶಿವ ಇದ್ದಾರೆ. ಸರಿ, ನೋಡಿ ನಾವು ಬರ್ತಾ ಟಾಪ್ಗೆ ಹತ್ತಿ ಬಿಡ್ತೀವಿ. ಇನ್ನು ಸ್ವಲ್ಪ ದೂರ ಇದೆ ಅಲ್ಲಿ ನಮ್ಮ ಬೆಟ್ಟ ಸೇರ್ಕೊಳಕ್ಕೆ. ಇಲ್ಲಿ ನೋಡ್ತಿದ್ದೀರಲ್ಲ ತಾನೆ, ಇಲ್ಲಂತೂ ವ್ಯೂ ಸೂಪರ್ ಆಗಿದೆ. ನೋಡಿ, ಇನ್ನೊಂದು ಮಾತು ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗುತ್ತೆ, ನಮ್ಗೆ ಪರವಾಗಿಲ್ಲ ಇಷ್ಟ ಆಗುತ್ತೆ ಅನ್ಕೊತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಟು ಮುಕ್ಕೂಸ್ ಮ್ಯಾಜಿಕ್ ಚಾನಲ್. ನೀವು ವ್ಯೂಸ್ ಏನೋ ಬರ್ತಿದೆ, ಸಬ್ಸ್ಕ್ರೈಬ್ ಯಾರು ಮಾಡ್ಕೊತಿಲ್ಲ, ಲೈಕ್ ಯಾರು ಮಾಡ್ಕೊತಿಲ್ಲ. ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಂಗೆ ನೆಕ್ಸ್ಟ್ ವಿಡಿಯೋ ಇನ್ನೂ ನನಗೆ ಒಂದು ಸ್ವಲ್ಪ ಉತ್ಸಾಹ ಏನೊಂಥರ ತಾನೆ, ಇನ್ನೊಂದು ಸ್ವಲ್ಪ ನನಗೆ ಹಂಬಲ್ ಇದು ಬರುತ್ತೆ, ಸ್ಟ್ರೆಂತ್ ಬರುತ್ತೆ ನೆಕ್ಸ್ಟ್ ವಿಡಿಯೋ ಮಾಡಬೇಕಂತ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. समझ रहे हो ना? ಇಲ್ಲಿ ನೋಡ್ತಿದ್ದಿರ್ತಾನೆ, ಇಲ್ಲಿ ಬೆಟ್ಟದ ಮೇಲೆ ಹಸುಗಳನ್ನ ಸಾಕಿದ್ದಾರೆ. ಒಳ್ಳೆ ಗುಳಿಗಳಿದ್ದಂಗಿದ್ದಾವೆ. ಅದನ್ನು ನಾವು ಏನು ಕೆದಕಕ್ಕೆ ಹೋಗ್ಬಾರ್ದು. ಸೂಪರ್ ಇದ್ದಾವೆ ಅಂತೂ ಹಸುಗಳು. 1 2 3 4 5 6 7 8 ಇದ್ದಾವೆ. ಟೋಟಲ್ 8 ಹಸುಗಳಿದ್ದಾವೆ. ಇಲ್ಲಿ ನೋಡ್ತಿದ್ದೀರಲ್ಲ, ಇದೆಲ್ಲ ಬೆಟ್ಟದ ಮೇಲೆ ಹಸುಗಳು ಸಾಕಿದ್ದಾರೆ. ಅಲ್ಲಿ ಇದೆಲ್ಲ ತೋರಿಸ್ತಿದ್ದಲ್ಲ ಬಾವಿ, ಇದ್ರಿಗೇನಾದರೂ ಸ್ನಾನ ಮಾಡೋಕ್ಕೆ, ನೀರು ಕುಡಿಯೋಕ್ಕೆ ಇವೆಲ್ಲ ಅಲ್ಲೇ ಇರ್ತವೆ. ಸೊ ನಾವೇನು ಅದ್ರಿಗೆ ತೊಂದರೆ ಕೊಟ್ಟಿಲ್ಲ ಅಂದರೆ ಅವು ನಮಗೇನು ತೊಂದರೆ ಕೊಡೋಲ್ಲ. ಹಲೋ ಗಾಯ್ಸ್, ಹಲೋ ಐ ಲವ್ ಯು. ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂದರೆ ನಮ್ಮ ಕೆಲಸ ಏನು, ಸುಮ್ಮನೆ ಹೋಗಬೇಕು ಅಂತ. ಬನ್ನಿ ಹೋಗೋಣ. ನೋಡ್ತಿದ್ದಿರ್ತಾನೆ, ಅಲ್ಲಿ ಒಂದು ತೊಟ್ಟಿ ಥರ ಕಾಣಿಸ್ತಿದೆ ತಾನೆ, ಅದೇ ಅಲ್ಲಿ ನೀರು. ಈ ಬೆಟ್ಟದ ಮೇಲೆ ಅಲ್ಲಿ ಹಸುಗಳಿಗೆ ಎಲ್ಲ ನೀರು. ಮತ್ತು ಅಲ್ಲಿ ಒಂದಿದೆ, ಅಲ್ಲಿ ಒಂದು ತೊಟ್ಟಿ. ಈ ಬೆಟ್ಟದ ಮೇಲೆ ಹಸುಗಳು ಎಲ್ಲ ನೀರು ಕುಡಿಬೇಕು, ಅದ್ರಿಗೆ ಸ್ನಾನ ಏನಾದರೂ ಮಾಡಿಸ್ಬೇಕಂದ್ರೆ ಇಲ್ಲೇ ಎಲ್ಲ ಮಾಡಿಸ್ತಾರೆ. ನೋಡ್ತಿದ್ದಿರ್ತಾನೆ, ಇದೇ ತೊಟ್ಟಿ. ಸೊ ಲೆಟ್ಸ್ ಕಂಟಿನ್ಯೂ ಇದ್ರ ಟ್ರೆಕ್. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಇಲ್ಲಿ ನೋಡ್ತಿದ್ದಿರ್ತಾನೆ, ಫುಲ್ಲು ಆಳ ಇದೆ. ಇಲ್ಲಿ ಬರೋವಾಗಂತೂ ಎಷ್ಟು ಹುಷಾರಾಗಿರ್ತೀರೋ ಅಷ್ಟು ಹುಷಾರಾಗಿರ್ರಿ. ಯಾಕಂದರೆ ಇಲ್ಲಿ ಬಿದ್ದರೆ ಮತ್ತೆ ನಿಮ್ಮನ್ನು ಹುಡ್ಕೋಕ್ಕೆ 2-3 ದಿನ ಆಗುತ್ತೆ. ಇಲ್ಲಿ ಯಾರೇ ಅಷ್ಟು ಜನ ಟ್ರೆಕ್ಕಿಂಗ್ ಅಂತಲೇ ಬರೋಲ್ಲ, ಹುಷಾಗಿರ್ರಿ. ಇಲ್ಲಂತೂ ಸೂಪರ್ ವ್ಯೂ ಇರುತ್ತೆ. ನೋಡ್ತಿರ್ತಾನೆ, ಆಳ ಬಿದ್ದರೆ ಅಂತೂ ಸುರ್ರ ಅಂತ ಜಾರದಂಗೆ ಅಲ್ಲೋಗಿ ಮಧ್ಯದಲ್ಲಿ ಬಿಡ್ತೀವಿ. 7 बार बोल रहे हैं, पढ़ने लिखने वाले छात्रों को राजनीति से दूर रहना चाहिए, हैं? अबे पढ़ाई लिखाई में ध्यान लगाओ, IAS बनो और देश को. ಸೊ ಈಗ ಬಂದು ಒಂದು 200 ಮೀಟರ್ಸ್ ಏನೋ ಇರುತ್ತೆ. ಅಲ್ಲೇ ಟಾಪ್ ನೋಡ್ತಿದ್ದಿರ್ತಾನೆ, ಅಲ್ಲಿ ಒಂದು ಕಲ್ಲುಗಳು ಕಟ್ಟಿದ್ದಿರ್ತಾನೆ. ಅದು ಇವಾಗ ಹತ್ತಬೇಕು. ಸರಿ, ನಾವು ಇವಾಗ ಏನು ಟೈಮ್ ವೇಸ್ಟ್ ಮಾಡ್ತೀರಿ ಹತ್ತೋಣ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಇಲ್ಲಿ ನೋಡ್ತಿದ್ದಿರ್ತಾನೆ, ಇದೊಂದು ಜೀಪ್ ಇದೆ ತಾನೆ, ಇದು ಉಚಿತ ಸೇವೆ ಅಂತ ಹೇಳಿದ್ದಾರೆ. ಇದು ಅಂಬಾಜಿ ದುರ್ಗ ಬೆಟ್ಟಕ್ಕೆ ಅಂತಲೇ ಬರುತ್ತೆ, ಭಕ್ತಾದಿಗಳನ್ನ ಕರ್ಕೊಂಬರೋಕ್ಕೆ. ಇದು ಅಪರೂಪ ಸಿಗೋದು, ಟೈಮ್ ಸಿಗೋಲ್ಲ. ಯಾವಾಗಾದರೂ ಬಂದಾಗ ನೀವು ಟೈಮಿಂಗ್ ಕೇಳ್ಕೊಂಡು ಹೋದರೆ ಒಳ್ಳೆಯದು. ಕೇಳೋಣ ಅದು ಜೀಪ್ ಟೈಮಿಂಗ್ ಯಾವಾಗಿರುತ್ತೆ ಅಂತ. ನೀವು ಯಾವಾಗಾದರೂ ಬಂದಾಗ ಜೀಪ್ ಅವೈಲೇಬಲ್ ಇದ್ದರೆ ಜೀಪಲ್ಲಿ ಬನ್ನಿ, ಇಲ್ಲಾಂದರೆ ಗಾಡಿಯಲ್ಲಿ ಒಂದು ಸ್ವಲ್ಪ ಹುಷಾರಾಗಿ ಬನ್ನಿ. ಸೊ ನಾವು ಇಲ್ಲಿ ಜನರನ್ನ ಕೇಳೋಣ ಹೆಂಗಿದೆ ಅಂತ. ಬನ್ನಿ ಹೋಗೋಣ. ಇಲ್ಲಿ ಅಂಬಾಜಿ ದುರ್ಗ ಬೆಟ್ಟದಲ್ಲಿ ಇಲ್ಲಿ ಒಂದಿದೆ, ಇಲ್ಲಿ ಅನ್ನದಾನ ಸೇವೆ ಅಂತ. ಅಲ್ಲಿ ಕಾರ್ಯಕರ್ತಗಳಿದ್ದಾರೆ, ಇಲ್ಲಿ ಸೇವೆ ಮಾಡೋರು. ಅವ್ರನ್ನೂ ಕೇಳೋಣ ಹೆಂಗೆ, ಅವ್ರು ಏನು ಹೇಳ್ತಾರೋ ಅವ್ರ ಬಾಯಲ್ಲಿ ಕೇಳೋಣ. ಅಕ್ಕ, ಏನು ಹೇಳ್ತೀರಾ ನೀವು ಈ ಬೆಟ್ಟದ ಬಗ್ಗೆ? ನಮಸ್ತೆ, ನನ್ನ ಹೆಸರು ನೇತ್ರಾವತಿ ಅಂತ. ಈ ಬೆಟ್ಟದ ಹೆಸರು ಅಂಬಾಜಿ ದುರ್ಗ ಬೆಟ್ಟ ಅಂತ ಹೇಳ್ಬಿಟ್ಟು. ಇಲ್ಲಿರೋದು ಶ್ರೀ ವೀರಾಂಜನೇಯ ಸ್ವಾಮಿ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ಟೆಂಪಲ್ ಅಂತ ಹೇಳ್ಬಿಟ್ಟು ಇಲ್ಲಿರೋದು ಆಂಜನೇಯ ದೇವಸ್ಥಾನ. ಇಲ್ಲಿನ ಕಟ್ತಿದಾರಾ ಅಕ್ಕ? ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಕನ್ಸ್ಟ್ರಕ್ಷನ್ ನಡೀತಾ ಇದೆಯಾ? ಇದು ಸುಮಾರು 1700 ವರ್ಷದ ಹಿಂದಿನ ದೇವಸ್ಥಾನ. ಇದಕ್ಕೆ 300 ವರ್ಷ ದೇವಸ್ಥಾನಕ್ಕೆ ಪೂಜೆಗಳೆಲ್ಲ ನಿಂತೋಗಿತ್ತು. ಅದಾದ್ಮೇಲೆ ಒಬ್ರಿಗೆ ಒಂದು ಶಕ್ತಿ ಅಂತ ಬಂದು ಒಂದು ಕನ್ಸಲ್ ಬಂದಾದ್ಮೇಲೆ ಇದೆಲ್ಲ ರೆಡಿ ಮಾಡ್ಕೊಂಡು ದಾರಿ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಮತ್ತೆ ಒಂದು 2015ರಲ್ಲಿ ದಾರಿ ಮಾಡಿರೋದು. ಇದರಲ್ಲಿ ಟ್ರಸ್ಟು ಇದೆ. ಟ್ರಸ್ಟು ಅವ್ರು ಹೆಲ್ಪ್ ತಗೊಂಡು ಮತ್ತೆ ಸೇವಾಕರ್ತರು ಇಲ್ಲಿ ಬರೋವಂಥ ಭಕ್ತಾದ್ರು ಇಲ್ಲೊಂದು
ಬಂದು ಒಂದು ಭಕ್ತಿಯಿಂದ ಬಂದು ಎಲ್ಲರಿಗೂ ಒಂದು ಒಳ್ಳೇದಾಗಿರೋ ಅಂಥ ಸೇವಾಕರ್ತರಿಂದ ಇದು ದಾರಿ ಎಲ್ಲ ಮಾಡಿಕೊಂಡು ನಡೀತಾ ಇದೆ. ಅಂದ್ರೆ ಅನ್ಕೊಂಡಿದ್ದೆಲ್ಲ ಆಗುತ್ತೆ ಅವರು. ಇದೆಲ್ಲ ಅಂದರೆ ಇಲ್ಲೊಂದು ಅರ್ಕೆಕಾಯಿ ಪದ್ಧತಿ ಅಂತ ಒಂದಿದೆ. ಎಲ್ಲ ಇಲ್ಲಿ ತೆಂಗಿನಕಾಯಿ ನೋಡಿ, ಇಲ್ಲಿ ತೆಂಗಿನಕಾಯಿ ಅರ್ಕೆಕಾಯಿ ಪದ್ಧತಿ ಅಂತ ಒಂದಿದೆ. ಇದಾ ಅರ್ಕೆಕಾಯಿ ಪದ್ಧತಿ ಅಕ್ಕ, ಅದ್ರ ಮೇಲೆ ಬರ್ದಿದಾರಲ್ಲ ಏನದು? ಅದು ಅವ್ರ ಹೆಸರು, ಮತ್ತೆ ಅವ್ರದ್ದು ಸಕ್ಸಸ್ ಆದ್ಮೇಲೆ ಅವ್ರು ತಗೊಂಡೋಗ್ಬೇಕು ಅಂತ ಅವ್ರ ನೇಮ್ ಎಲ್ಲ ಬರಿತೀವಿ. ಹೌದು, ಅವ್ರ ಸಕ್ಸಸ್ ಆದ್ಮೇಲೆ ಅದನ್ನ ತಗೊಂಡೋಗ್ಬೇಕಂತಾನೆ ಅವ್ರ ನೇಮ್ ಬರಿತೀವಿ. ಮತ್ತೆ ಅದೆಲ್ಲ ಸಕ್ಸಸ್ ಆಗಿ ಅವ್ರು ತಗೊಂಡೋದ್ಮೇಲೆ ನಮ್ಗೆ ಏನ್ ಬೇಕು ಅಂತ ನಮ್ಮ ಸೇವೆಗೆ ನಿಮ್ಗೆ ಏನ್ ಮಾಡಬೇಕು, ನಮ್ಗೆ ಒಳ್ಳೇದಾಗಿದೆ, ನಮ್ಮ ತೆಂಗಿನಕಾಯಿ ಕಟ್ಟು ತುಂಬಾ ಸಕ್ಸಸ್ ಆಗಿದೆ, ನಿಮ್ಮ ದೇವಸ್ಥಾನಕ್ಕೆ ನಾವೇನ್ ಮಾಡಿಸ್ಕೊಡ್ಬೇಕು ಅಂತ ಹೇಳ್ಕೊಡೋ ಅಂತ ಭಕ್ತಾದ್ರು ತುಂಬಾ ಇದ್ದಾರೆ. ಮತ್ತೆ ಮೇಲೆ ಶಿವ ಟೆಂಪಲ್, ಮತ್ತೆ ದುರ್ಗಾ ಟೆಂಪಲ್, ಭೀಮನೆಜ್ಜೆ, ಮತ್ತೆ ಪುರಾತನ ಎಣ್ಣೆ ಕಣಜ ಅಂತ ಒಂದು ಪುರಾತನ ಎಣ್ಣೆ ಕಣಜ ಅಂತ ನೀರೊಂದಿದೆ. ಆ ನೀರ್ಗೆ ಯಾಕೆ ಪುರಾತನ ಎಣ್ಣೆ ಕಣಜ ಅಂತ ಹೆಸರು ಬಂದಿದೆ ಅಂದ್ರೆ, ರಾಮ ಸೀತೆ ವನವಾಸ ಬಂದಾಗ ಸೀತಾ ಮತ್ತೆ ದೀಪ ಹಚ್ಚಿದ್ರಂತೆ. ಎಲ್ಲಿ? ಅಲ್ಲ, ಈ ಬೆಟ್ಟದ ಮೇಲೆನಾ? ಇದೇ ಬೆಟ್ಟದ ಮೇಲೆ ಇದೆ. ಅಂದ್ರೆ ಇಲ್ಲಿ ಸೀತಾ ರಾಮ ಬಂದಿರೋದು ಚರಿತ್ರೆನೂ ಇದೆ, ಬಂದಿದೆ. ಅದು ಒಂದು ಶತಮಾನ ಕೂಡ ಇದೆ. ಈ ಬೆಟ್ಟದ ಹೆಸರು ಅಂಬಾಜಿ ದುರ್ಗ ಬೆಟ್ಟ. ಅಂಬೋಜಿ ರಾವ್ ಅಂತ ರಾಜರು ಆಳ್ವಿಕೆ ಮಾಡ್ಕೊಂಡು ಸುಮಾರು ವರ್ಷದಿಂದ ಅವರು ಕೋಟೆ ಎಲ್ಲ ಕಟ್ಟಿದ್ದಾರೆ. ಅಕ್ಕ, ಅದು ಮೇಲೆ ಕಾಣಿಸ್ತಿದೆ ತಾನೆ, ಅದೆಲ್ಲ ಅದು ಕೋಟೆನಾ? ಎಲ್ಲ ಬಿದ್ದೋಗಿದೆ ಅನ್ಸುತ್ತಲ್ಲ? ಇಲ್ಲ, ಅದು ಏನಾದ್ರೂ ಇಟ್ಟಿರ್ತಾರೆ ಓಲ್ಡ್ ಕಾಲದಲ್ಲಿ ಅಂತ ಹೇಳ್ಬಿಟ್ಟು ಬೀಳ್ಸಿರೋದು ಏನಾದ್ರು ಗೋಲ್ಡು ಗಿಲ್ಡು ಬಂಗಾರ ಇಟ್ಟಿರ್ತಾರೆ ಅಂತ ಬೀಳ್ಸಿರೋದು. ಹಂಗಾಗಿ ಇದೆಲ್ಲ ತುಂಬಾನೇ ಪುರಾತನದು. ಅಕ್ಕ, ಮೇಲೆ ಹೋಗ್ಬೋದಾ? ನಡ್ಕೊಂಡು ಹೋಗ್ಬೋದು, ಸ್ಟೆಪ್ಸ್ ಎಲ್ಲ ಇದೆ. ಸ್ಟೆಪ್ಸ್ ಎಲ್ಲ ಕಟ್ಟಿದೀರಾ, ಚೆನ್ನಾಗಿದೆ. ಅಕ್ಕ, ಅಲ್ಲಿ ಕಾಣಿಸ್ತಿದೆಲ್ಲ ಅದು ಏನು? ಸ್ನಾನದ ಕೊಠಡಿ ಕಟ್ಸಿರೋದು. ಯಾರೋ ಭಕ್ತಾದ್ರು ಎಲ್ಲ ಇಲ್ಲಿ ಬಂದು ಒಳ್ಳೇದಾಗಿ ನಮ್ಗೆಲ್ಲ ಇಷ್ಟೆಲ್ಲ ಕಾರ್ಯ ನೆರವೇರಿದೆ ಅಂತ ಹೇಳ್ಬಿಟ್ಟು ಕಟ್ಸ್ಕೊಟ್ಟಿರೋ ಅಂತ ಭಕ್ತಾದ್ರು ಕಟ್ಸಿರೋದು. ಅಲ್ಲಿ ಹೇಳ್ತಿಲ್ಲ, ನೀವು ಇವಾಗಾದ್ರೂ ಚಿಂತಾಮಣಿಗೆ ಬಂದಾಗ ಈ ಕೈಲಾಸಗಿರಿ ಓದೋ ದಾರಿಯಲ್ಲೇ ಒಂದ್ ಸ್ವಲ್ಪ ಹಿಂದೆ ಹೇಳಿದೆ ತಾನೆ, ಅಲ್ಲಿ ಟರ್ನಿಂಗ್ ತಗೊಂಡ್ರೆ ಇಷ್ಟು ದೊಡ್ಡ ಪುರಾತನವಾಗಿರೋ ಇಷ್ಟು ಹಿಸ್ಟ್ರಿ ತುಂಬಿರೋ ಬೆಟ್ಟನೇ ಇದೆ. ಇಲ್ಲಿ ನಿಮ್ಗೆ ಏನಾದರೂ ಅರ್ಕೆ ಇದ್ರೆ ಕೋರ್ಕೊಂಡು ಒಂದು ತೆಂಗಿನಕಾಯಿ ಕಟ್ಟಿ ಇದೇನಾದರೂ ಸಕ್ಸಸ್ ಆದರೆ ನೀವು ತೆಂಗಿನಕಾಯಿ ಈಸ್ಕೊಂಡು ಹೋಗ್ಬೇಕು. ಮತ್ತು ನಿಮ್ಮ ಕೈಯಲ್ಲಿ ಆದಷ್ಟು ನೀವು ಸೇವೆ ಮಾಡ್ಬೋದಂತೆ. ಇಲ್ಲಿ ಅವರು ಪುರಾತನ ಹಂಗೆ ಹೇಳ್ತಿದೆ ನೋಡಿ. ಇಲ್ಲಿ ಸೀತೆ ಮಾತನೂ ಬಂದಿದ್ದಾರಂತೆ, ಅಲ್ಲಿ ದೀಪನೂ ಹಚ್ಚಿದಾರಂತೆ. ನೀರಲ್ಲಿ ದೀಪ ಹಚ್ಚಿದ್ದಾರೆ. ಆ ನೀರನ್ನ ಕುಡಿದ್ರೆ, ಮತ್ತೆ ಆ ನೀರಲ್ಲಿ ಸ್ನಾನ ಮಾಡ್ಕೊಂಡು ಹೋದವ್ರಿಗೆ, ಮತ್ತೆ ಮದುವೆ ಇಲ್ದವ್ರಿಗೆ ಮದುವೆ ಆಗಿದೆ, ಮಗು ಇಲ್ಲ ಅಂದ್ರೆ ಮಗು ಆಗಿದೆ, ಏನಾದ್ರು ಹೆಲ್ತ್ ವೀಕ್ ಇದ್ರೆ ಹೆಲ್ತ್ ಕ್ಲಿಯರ್ ಆಗಿದೆ, ಆ ಥರ ಕ್ಲಿಯರ್ ಆಗಿರೋ ಅಂತ ಭಕ್ತಾದ್ರೆ ಇದನ್ನೆಲ್ಲ ರೆಡಿ ಮಾಡಿಸ್ತಾ ಇರೋದು. ಈ ದಾರಿ ಆಗೋಕ್ಕೆ ಕಾರಣ ಕೂಡ ಆ ನೀರೇ. ಪುರಾತನ ಎಣ್ಣೆ ಕಣಜ ಅನ್ನೋ ನೀರಿದೆಯಲ್ಲ, ಆ ನೀರಿನ ಪವಾಡನೇ ಇದೆಲ್ಲ ಇಲ್ಲಿ ಪವರ್ಫುಲ್ ಆಗಿರೋದು. ಮತ್ತು ಇಲ್ಲಿ ಇನ್ನೂ ದಾರಿ ತುಂಬ ಪ್ರಾಬ್ಲಮ್ ಇದೆ. ಬಂದು ಒಂದು ಹೋಗೋ ಭಕ್ತರಿಗೆ ತುಂಬ ಪ್ರಾಬ್ಲಮ್ ಇದೆ. ಮತ್ತು ದಿನನಿತ್ಯ ಅನ್ನದಾನ ದಾಸೋಹ ಕೂಡ ಇದೆ. ಇಲ್ಲಿ ದಾಸೋಹ ಅಂತ ಹೆಸರಿಟ್ಟಿದ ಮೇಲೆ ಒಳಗಡೆ ಒಂದು ಹುತ್ತ ಬಂದಿದೆ. ದಾಸೋಹ ಅಂತ ಇಟ್ಟಿದ ತಕ್ಷಣ ಒಂದು ಹುತ್ತ ಬಂದಿದೆ. ಅಕ್ಕ, ಇದು ಅನ್ನದಾನನಾ? ಎಷ್ಟು ಟೈಮಿಂಗ್ಸ್ ಎಷ್ಟಕ್ಕ? ಇಲ್ಲಿ 9:30 ಸಂಜೆ 5:30 ತನಕ ಅನ್ನದಾನ ಇಟ್ಕೊಂಡಿದ್ದೀವಿ. ಮತ್ತೆ ಹುತ್ತ ಬಂದಿರೋದಕ್ಕೆ ನಾವು ಅನ್ನಪೂರ್ಣೇಶ್ವರಿ ಅನ್ಕೊಂಡು ಒಂದು ನಂಬಿಕೆಯಿಂದ ಇಲ್ಲಿ ದೀಪ ಹಚ್ಚಿ ಪೂಜೆ ಮಾಡ್ತೀವಿ. ಅದಾದ್ಮೇಲೆ ಬಂದು ಹೋಗೋಂಥ ಭಕ್ತಾದಿಗೆ ದಾರಿ ಪ್ರಾಬ್ಲಮ್ ತುಂಬಾ ಇದೆ. ಇದು ಹೇಳ್ತಿಲ್ಲ, ಇದು ಒಂದು 2-3 ವರ್ಷಕ್ಕೆ ಇದು ಸರೋಗುತ್ತಕ್ಕ ದಾರಿ ಪ್ರಾಬ್ಲಮ್ಮು. ಬಂದು ಹೋದ ಭಕ್ತರಿಗೆ ನಾವು ಹೇಳ್ಕೊಂಡು ಈ ದಾರಿ ರಿಪೇರಿ ಮಾಡಿಕೊಂಡು ಈ ದೇವಸ್ಥಾನ ಡೆವಲಪ್ ಮಾಡೋಕ್ಕೆ ತುಂಬ ಜನ ಕೇಳ್ಕೊಂಡು ಈ ದೇವಸ್ಥಾನನ ಡೆವಲಪ್ ಮಾಡಿಕೊಡ್ಬೇಕು ಅಂತ ಎಲ್ಲರಲ್ಲೇ ಕೇಳ್ಕೊಳ್ತೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸೊ ನೋಡಿ, ಆಯಕ್ಕನು ಹೇಳ್ತಿದ್ದಾರೆ ಇಲ್ಲಿ ಮೇಲೆ ಎಲ್ಲ ಅಭಿವೃದ್ಧಿ ಆಗ್ತಿದೆ, ಇನ್ನು ಅಭಿವೃದ್ಧಿ ಆಗಲಿ ಪರವಾಗಿಲ್ಲ. ಇಲ್ಲಿ ಪ್ರಾಬ್ಲಮ್ ಏನಂದರೆ ಇಲ್ಲಿ ಹೋಗಿ ಬರೋಗೆ ದಾರಿ ಇದಿದೆ ಅಂತೆ. ಅದು ಸದ್ಯಕ್ಕೆ ನಮ್ಮ ಗೌರ್ಮೆಂಟ್ ಅಂದ್ಕೊಂಡ್ರೆ ಬೇಗ ಆಗುತ್ತೆ, ಇಲ್ಲಂತೂ ಪುರಾತನವಾದ ಹಿಸ್ಟ್ರಿ ದಾಗಿರೋ ಇಲ್ಲಿವರೆಗೆ ಸ್ಟಾರ್ಟ್ ಆಗುತ್ತಂತೆ. ಯಾವತ್ತು ಸರ್ವಿಸಲ್ಲೇ ಇರುತ್ತಂತೆ. ಕರ್ಕೊಬರೋದು ಕರ್ಕೊಂಡೋಗೋದು ಉಚಿತ ಸೇವೆ. ಮತ್ತು ಇದು ರೋಡ್ ರೆಡಿ ಆದಮೇಲೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ ನೋಡೋಕ್ಕೆಲ್ಲ. ಬನ್ನಿ ಒಳಗಡೆ ಅನ್ನದಾನ ಕೇಳೋಣ. ಮತ್ತು ಅಲ್ಲಿ ಹುತ್ತ ಒಂದಿದೆ ಅಂತಲ್ಲ, ಅದು ನೋಡೋಣ. ಟಾರ್ಚಕೋ ಮಗ, ಕಾಣಿಸ್ತಿದ್ಯಾ? ಇಲ್ಲಿ ನೋಡ್ತಿದ್ದೀರ ತಾನೆ, ಇಲ್ಲಿ ಅನ್ನದಾನ ಮಾಡೋ ಸೇವೆ ಎಲ್ಲ ಇದೆ. ಇಲ್ಲಿ ಅನ್ನದಾನ ಮಾಡ್ತೀರಾ ಇವ್ರೆ. ಅಣ್ಣ, ನೀವೆಲ್ಲ ಇಲ್ಲಿ ಕೆಲಸ ಮಾಡೋದಾ? ಇವರೆಲ್ಲ ಕೆಲಸ ಮಾಡೋದು, ಕನ್ಸ್ಟ್ರಕ್ಷನ್ ಮಾಡೋರ ನೀವೆಲ್ಲ? ಇಲ್ಲಿ ದೇವಸ್ಥಾನ ಮೇಲೆ ಕನ್ಸ್ಟ್ರಕ್ಷನ್ ನೀವು ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಾನೆ. ಇಲ್ಲಿ ನೋಡ್ತಿದ್ದಿರ್ತಾನೆ ಮೇಲೆ ಇದೇ ಹೇಳಿದ ಅಕ್ಕ, ಯಾರಾದರೂ ಆರ್ಕೆ ಇದ್ದಾಗ ಇಲ್ಲಿ ತೆಂಗಿನಕಾಯಿ ಕಟ್ಟಿ ಅದೇನಾದರೂ ಆರ್ಕೆ ನೀಡಿದ್ರೆ ಮತ್ತೆ ಇದನ್ನ ತೆಂಗಿನಕಾಯಿ ಕಿತ್ಕೊಂಡು ಏನಕ್ಕ ಇದು? ಹೌದು, ಇದೇನು ರೋಡ್ ಆಗಕ್ಕೆ ಮುಂಚೆ ಕನ್ಸಲ್ ಬಂದಾಗ ನಾರಾಯಣ ಸ್ವಾಮಿ ಅವರಿಗೆ ಕನ್ಸಲ್ ಬಂದಾಗ ಈ ತರ ಇದ್ದಂತ ಗುಡಿ. ನೋಡಿ, ಕಾಣಿಸ್ತಿದ್ಯಾ? ಇದು ಇಲ್ಲಿ ಈ ನಾರಾಯಣ ಸ್ವಾಮಿಗೆ ಕನ್ಸಲ್ ಬಂದಿತ್ತಂತೆ. ಇದು ಮೊದಲು ಹಿಂಗಿತ್ತಂತೆ ದೇವಸ್ಥಾನ. ಮತ್ತೆ ಹೌದು, ಇದೆಲ್ಲ ಅಭಿವೃದ್ಧಿ ಆದಮೇಲೆ ಈಗಿದೆ. ಅಕ್ಕ, ಬನ್ನಿ ಅಕ್ಕ ನಮ್ಮ ಜೊತೆ, ಅದ್ರ ಬಗ್ಗೆನೂ ಹೇಳ್ಬಿಡಿ ಒಂದು ಸ್ವಲ್ಪ.
ಈ ವಿಡಿಯೋ ತುಂಬ ಲಾಂಗ್ ಇರೋ ಕಾರಣದಿಂದ ನಾನು ಈ ವಿಡಿಯೋನ ಪಾರ್ಟ್ 1 ಪಾರ್ಟ್ 2 ಅಲ್ಲಿ ಮಾಡಿದ್ದೀನಿ. ನಾನು ಪಾರ್ಟ್ 1ನಲ್ಲಿ ನಾನು ಬರೀ ಈ ಬೆಟ್ಟ 10 ಗಂಟೆ ತೋರಿಸಿದ್ದೀನಿ, ಮತ್ತು ಅಲ್ಲಿ ಇರೋ ಕಾರ್ಯಕರ್ತರು ಏನು ಹೇಳಿರೋದ್ರು ಬರೀ ಅದನ್ನು ಮಾತ್ರ ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅಂಬೋಜೇಶ್ವರ ರಾಜ ಕಟ್ಟಿರುವ ಕೋಟೆ ಮತ್ತು ಆ ಕೋಟೆಯ ಮೇಲೆ ಇರುವ ನಿಗೂಢ ರಹಸ್ಯ ಅಲ್ಲಿ ಪಾರ್ಟ್ 2 ಅಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡೋಣ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೈಟ್ ಫಾರ್ ಪಾರ್ಟ್ 2, ಅದಿನ್ನೂ ಒಂದು ಸ್ವಲ್ಪ ಥ್ರಿಲ್ಲಿಂಗ್ ಆಗಿರುತ್ತೆ. ನೀವು ವ್ಯೂಸ್ ಏನೋ ಬರ್ತಿದೆ, ಆದರೆ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನಿನ್ನು ಬೇರೆ ಬೇರೆ ವೀಡಿಯೋಸು, ಬೇರೆ ಕಂಟೆಂಟ್ ಆಗಿರೋ ವೀಡಿಯೋಸ್ನ ಎತ್ಕೊಬರೋಕ್ಕೆ ಟ್ರೈ ಮಾಡ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮೀ ಫಾರ್ ಮೈ ವೀಡಿಯೋಸ್.